ಬೆಂಗಳೂರಿನ ಮೂಡಲಪಾಳ್ಯದ ಈ ಶಾಲೆಯಲ್ಲಿ 500,000 ಲಂಚ ಕೊಟ್ಟರೆ ಮಾತ್ರ ಟಿಸಿ. ಮೂಲಭೂತ ಸೌಕರ್ಯಗಳು ಇಲ್ಲದ ಈ ಶಾಲೆಯ ಹೆಸರು ಸೇಂಟ್ ಮಿರಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ನಮ್ಮ ಸ್ಕೂಲ್ದಲ್ಲ ಎಲ್ಲ ಕಡೆ ಏನು ರೂಲ್ಸ್ ಇದೆ ಫಾಲೋ ಮಾಡ್ತೀವಿ. ರೂಲ್ಸ್ ಅದು ನಮ್ಗೆ ಬೈಲನ್ ಆಗ್ತಾ ಇಲ್ಲ. ಸರ್ಕ್ಯುಲರ್ ಕೊಡಿ. ಈಗ BO ಆಫೀಸ್ ಬನ್ನಿ ಸರ್, ಅಲ್ಲಿ ಕೇಳಿ ಕೊಡಬೇಕು ಅಂತ ಹೇಳಿ. ಸರ್ ನಮ್ಗೆ ಬೇಕಾಗಿಲ್ಲ. ದಯವಿಟ್ಟು ಕ್ಯಾಮ್ರಾ ರೆಕಾರ್ಡ್ ಮಾಡಬೇಡಿ ಸರ್, ದಯವಿಟ್ಟು ಕ್ಯಾಮ್ರಾ ರೆಕಾರ್ಡ್ ಮಾಡಿ. ಕ್ಯಾಮ್ರಾ ಕಿತ್ಕೊಂತೀರಿ ಬನ್ನಿ ಇಲ್ಲಿ. ಅಲ್ಲ ಯಾಕೆ ಕ್ಯಾಮ್ರಾ ಕಿತ್ಕೊಳ್ತೀರಿ? ನಿಮ್ಮ ಕ್ಯಾಮ್ರಾ ಶೂಟ್ ಮಾಡಿ ಹೇಳ್ತೀರಿ. ಕ್ಯಾಮ್ರಾ ಕಿತ್ಕೊಳ್ತೀರಿ ಕ್ಯಾಮ್ರಾ ಕಿತ್ಕೊಂತೀರಿ ಬನ್ನಿ ಇಲ್ಲಿ. ಅಲ್ಲ ಯಾಕೆ ಕ್ಯಾಮ್ರಾ ಕಿತ್ಕೊಳ್ತೀರಿ? ನಿಮ್ಮ ಕ್ಯಾಮ್ರಾ ಶೂಟ್ ಮಾಡಿ ಹೇಳ್ತೀರಿ. ಇದು 500 ರೂಪಾಯಿ ಟಿ ಸಿ ಕೇಳೋದು, SLC ಮಕ್ಕಳಿಗೆ 1000 ರೂಪಾಯಿ ಟಿ ಸಿ ಕೇಳುವಂಥದ್ದು. ಭಿಕ್ಷೆ ಬೇಡಕ್ಕೆ ಹೋಗೋದಲ್ರಿ. ಮಧ್ಯಮದವ್ರು ಬರ್ತಾರೆ, ಕೆಳಬರದವ್ರು ಬರ್ತಾರೆ, ಟಿ ಸಿ ಕೊಡಬೇಕಾದ್ರೂ ಆ ಥರ ಕೊಡ್ಬೇಕಂತ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಮಂತ್ರಿಗಳು ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ, ಕೈಗೊಳ್ಳಲೇಬೇಕು. ಯಾವ ಟ್ರಸ್ಟಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಟ್ರಸ್ಟ್ಗೆ, ಆಡಿಟ್ ಏನಿದೆ ಅದರದ್ದು, ಅಲ್ಲಿನ ವ್ಯವಸ್ಥೆ ಮಕ್ಕಳಿಗೆ ಆರೋಗ್ಯಕರವಾಗಿಲ್ಲ, ಅನಾರೋಗ್ಯ ಪೀಡಿತರಾಗುವಂಥ ವ್ಯವಸ್ಥೆ ಇದೆ. ಕೂಡಲೇ ಅಲ್ಲಿನ ಮಕ್ಕಳನ್ನ ಬೇರೆ ಶಾಲೆಗೆ ಶಿಫ್ಟ್ ಮಾಡಬೇಕು. ಆ ಶಾಲೆಯನ್ನು ಸ್ಥಗಿತಗೊಳಿಸಿ ಬೀಗ ಹಾಕುವಂಥ ಕೆಲಸ ಆಗಬೇಕು. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಶಿಕ್ಷಣ ವ್ಯವಸ್ಥೆ ತುಂಬ ಹದಗೆಟ್ಟು ಹೋಗಿದೆ. ಬರೀ ಸುಲಿಗೆ. ಅದಕ್ಕೊಂದು ಸ್ಯಾಂಪಲ್ಲು ಬೆಂಗಳೂರು ರಾಜಧಾನಿಯ ಮೂಡಲಪಾಳ್ಯದಲ್ಲಿರುವಂಥ ಸೇಂಟ್ ಮಿರಾಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಸರು ಮಾತ್ರ ಸೇಂಟ್ ಮಿರಾಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಇರೋದು ನೋಡಿದರೆ ಕೋಳಿಗೂಡಾಗಿದೆ. ಮಕ್ಕಳಿಗೆ ಅನಾರೋಗ್ಯ ಪೀಡಿತರನ್ನಾಗಿ ಮಾಡುವಂಥ ವ್ಯವಸ್ಥೆ ಅಲ್ಲಿದೆ. ಶೌಚಾಲಯದ ವ್ಯವಸ್ಥೆ ಇಲ್ಲ, ಸರಿಯಾದ ಗಾಳಿ ಆಡೋದಿಲ್ಲ, ಒಂದು ಸರಿಯಾದ ವಿದ್ಯಾರ್ಥಿ ಇರುವಂಥ ಶಿಕ್ಷಣ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವಲ್ಲಿ ಅವರ ಒತ್ತಾಯದ ಮೇರೆಗೆ ಕೆಲವು ಅನಾಚಾರಗಳನ್ನು ಹೇಳಿದಾಗ, ತಿಳಿಸಿದಾಗ, ಸರಿಪಡಿಸ್ಕೊಳ್ಳೋಕೆ ಹೇಳಿದಾಗ ಅದು ಸರಿಪಡಿಸ್ಕೊಳ್ಳೋಕ್ಕಾಗದೆ ಅಲ್ಲಿರುವ ವಿದ್ಯಾರ್ಥಿಯನ್ನು ಟಿ ಸಿ ತೊಗೊಂಡು ಹೋಗ್ರಿ ಅಂದಾಗ ಟಿ ಸಿ ತೆಗೆದುಕೊಳ್ಳೋಕೆ ಹೋದಾಗ 300 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ, SLC ಮಗುಗೆ 1,000 ಕೊಡಿ. ಏನು ಲಂಚ? ರಿಸಿಪ್ಟ್ ಕೊಡ್ತೀರಾ? ಕೊಡಲ್ವಂತೆ. BO ಆಫೀಸ್ಗೆ ಹೋಗು, DDP ಆಫೀಸ್ಗೆ ಹೋಗು. ಅದಕ್ಕೆ ಸ್ಯಾಂಪಲ್ ಎಲ್ಲಿದೆ ನೋಡಿ, ಅವನ ದರ್ಪ ಏನಿದೆ ನೋಡಿ. ಅವನ ಹೆಸರು ಸುಬ್ರಹ್ಮಣ್ಯ ಅಂತ. ಸ್ಕೂಲ್ ಅವನ ಹೆಸರಲ್ಲಿದೆಯಾ, ಯಾವ ಟ್ರಸ್ಟಲ್ಲಿದೆಯಾ, ಅದೆಲ್ಲ ತನಿಖೆ ಆಗಬೇಕೀಗ. ನೋಡಿ ಅವನ ದರ್ಪದ ದೃಶ್ಯಾವಳಿಗಳನ್ನು. ಸರ್ಕ್ಯುಲೇಷನ್ ಅಲ್ಲ, ಈಗ ನೀವು ಅಲ್ಲಿ ಸೇರಿಸಿದ್ರಲ್ಲ, ಬನ್ನಿ ಅಲ್ಲಿಂದ ಕೇಳ್ಬೇಡಿ. ನಾನು ಅಲ್ಲಿದಲ್ಲ, ನಿಮ್ಮ ಸ್ಕೂಲ್ ಹೇಳಿ. ನಮ್ಮ ಸ್ಕೂಲ್ದಲ್ಲ ಎಲ್ಲ ಕಡೆ ಏನು ರೂಲ್ಸ್ ಇದೆ ಫಾಲೋ ಮಾಡ್ತೀವಿ. ರೂಲ್ಸ್ ಅದು ನಮ್ಗೆ ಬೈಲನ್ ಆಗ್ತಾ ಇಲ್ಲ. ಸರ್ಕ್ಯುಲರ್ ಕೊಡಿ. ಈಗ BO ಆಫೀಸ್ ಬನ್ನಿ ಸರ್, ಅಲ್ಲಿ ಕೇಳಿ ಕೊಡಬೇಕು ಅಂತ ಹೇಳಿ. BO ಆಫೀಸ್ ಸರ್ ನಮ್ಗೆ ಬೇಕಾಗಿಲ್ಲ. ದಯವಿಟ್ಟು ಕ್ಯಾಮ್ರಾ ರೆಕಾರ್ಡ್ ಮಾಡಬೇಡಿ ಸರ್, ದಯವಿಟ್ಟು ಕ್ಯಾಮ್ರಾ ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಿ ಅಂತ ಒಂದು ನಿಮಿಷ ಆಯ್ತು. ಕ್ಯಾಮ್ರಾ ಕಿತ್ಕೊಂತೀರಿ ಬನ್ನಿ ಇಲ್ಲಿ. ಅಲ್ಲ ಯಾಕೆ ಕ್ಯಾಮ್ರಾ ಕಿತ್ಕೊಳ್ತೀರಿ? ನಿಮ್ಮ ಕ್ಯಾಮ್ರಾ ಶೂಟ್ ಮಾಡಿ ಹೇಳ್ತೀರಿ. ಕ್ಯಾಮ್ರಾ ಕಿತ್ಕೊಳ್ತೀರಿ? ಕ್ಯಾಮ್ರಾ ಕಿತ್ಕೊಂಡು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ? ಅಧಿಕಾರ ಯಾರು ಕೊಟ್ಟಿಲ್ಲ ಸರ್. ಅಧಿಕಾರ ಯಾರು ಕಿತ್ಕೊಂಡಿದ್ದಾರೆ? ಅಧಿಕಾರ ಯಾರು ಕಿತ್ಕೊಂಡೆ? ಮೀಡಿಯಾಕ್ಕೆ ಕ್ಯಾಮ್ರಾ ಕಿತ್ಕೊಳ್ತೀರಾ ನೀವು? ಟಿ ಸಿನ ಉಚಿತವಾಗಿ ಕೊಡಬೇಕು. ಇಲ್ಲ ಆಯಿತು, ಟಿ ಸಿ ತಗೊಡ್ತೀರಾ, ಶುಲ್ಕ ಕೊಡಬೇಕಾ, ಅದನ್ನೆಲ್ಲ ಪಾವತಿಸಬೇಕು. ರಿಸಿಪ್ಟ್ ಕೊಡಿ. ರಿಸಿಪ್ಟ್ ಕೊಡಲ್ವಂತೆ, ಅದು ನಮಗೆ ಅಂತೆ. ಆ ವಿಚಾರವಾಗಿ ಮಾತಾಡಿದ್ರೆ ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೊತೀವಿ ಅಂತ ನೇರವಾಗಿ ಬನ್ನಿ ಅಂತ ಹೇಳೋದು. ನೇರವಾಗಿ ಬಂದರೆ ಗೇಟ್ ಕದಾಕೊಂಡು ಹೊರಗಡೆ ನಾವು ಹೊರಗಡೆ ಇರಬೇಕು, ಒಳಗಡೆ ಇರಬೇಕು. ಆಯಗಳಿಗೆ ಹೇಳ್ತಾರೆ, ಹೊರಗಡೆ ಗೇಟ್ ಕದಾಕ್ಬಿಡಿ, ಅಲ್ಲಿಂದ ಮಾತಾಡೋದು. ಇಂಥ ಕಳ್ಳತನ ದಂಧೆ ಯಾಕೆ ಬೇಕ್ರಿ ಸುಬ್ರಹ್ಮಣ್ಯ ಅವರಿಗೆ? BO ಆಫೀಸಲ್ಲಿ ಅವನಿಗೆ ಸ್ವಲ್ಪ ಜನ ಗೊತ್ತಿದ್ದಾರಂತೆ. BO ಆಫೀಸ್ಗೆ ಹೋಗ್ರಿ, DDP ಹೋಗ್ರಿ ಅಂತ ಅವರಲ್ಲಿ ಲಂಚ ಕೊಟ್ಟು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದಾನೆ. ಹೆಸರು ಮಾತ್ರ ಈ ಸೇಂಟ್ ಮಿರಾಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಇರೋದು ಕೋಳಿಗೂಡು. ಮಕ್ಕಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ, ಒಳಗಡೆ ಬೆಳಕಾಡಲ್ಲ, ಗಾಳಿ ಬರಲ್ಲ. ಇಂಥ ವ್ಯವಸ್ಥೆ ಸ್ಕೂಲಿಗೆ ಯಾವ ರೀತಿಯ ಪರವಾನಗಿಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ? BO ಆಫೀಸಿನ ಅಧಿಕಾರಿಗಳು ಕೊಟ್ಟಿದ್ದಾರೆ, DDP ಆಫೀಸರ್ ಕೊಟ್ಟಿದ್ದಾರೆ. ದಯವಿಟ್ಟು ಉತ್ತರಿಸಬೇಕಾಗತ್ತೆ. ಇಲ್ಲ ನೀವು ಪ್ರತಿ ವರ್ಷ ಲಂಚ ತೊಗೊಂಡವನಿಗೆ ಪರವಾನಗಿ ನೋಂದಣಿ ರಿನ್ಯೂವಲ್ ಮಾಡ್ತಾ ಇದ್ದೀರಾ ಹೇಗೆ? ಸರ್ಕಾರ ದುಡ್ಡು, ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಬದುಕ್ತಾ ಇದ್ದೀರಾ. ಈ ರೀತಿ ಮಕ್ಕಳಿಗೆ ಅವೈಜ್ಞಾನಿಕವಾಗಿ ಅವರಿಗೆ ಅನಾರೋಗ್ಯ ಪೀಡುವಂಥ ಶೌಚಾಲಯ ಇಲ್ಲಂಥ ಸ್ಕೂಲ್ಗಳಿಗೆಲ್ಲ ನೀವು ಪರವಾನಗಿ ಕೊಟ್ಟು ಎಂಟರ್ಟೈನ್ ಮಾಡ್ತಾ ಇದ್ದೀರಂದರೆ ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ. ಈ ಶಿಕ್ಷಣ ಮಂತ್ರಿಗಳು ಇದ್ರ ವಿರುದ್ಧ ತನಿಖೆ ಮಾಡಲೇಬೇಕಾಗತ್ತೆ ಎನ್ನುವುದು ನಮ್ಮ ಆಗ್ರಹ. ಅಲ್ಲ ರೀ, ಟಿ ಸಿ ಕೇಳಕ್ಕೆ ಹೋದ್ರಿ ವಯ್ಯ ನಮ್ಮ ಕ್ಯಾಮ್ರಾ ಕಿತ್ಕೊಳಕ್ಕೆ ಬರ್ತಾನೆ, ಮೀಡಿಯಾದವ್ರ ಕ್ಯಾಮ್ರಾ ಕಿತ್ಕೊಳಕ್ಕೆ ಬರ್ತಾನೆ. ಇದು ಯಾವ ನ್ಯಾಯ ಇದು?
ನಮ್ಮದೇ ಆದ ಸ್ವಾತಂತ್ರ್ಯ ಇರುತ್ತೆ, ಅದರಲ್ಲಿ ಕಳ್ತನ ಏನಿದೆ? ಇರೋದನ್ನು ನಾವು ಕೇಳ್ತಾ ಇದ್ವಿ, ಹೇಳಪ್ಪ ಅದನ್ನು. ಅದು ಬಿಟ್ಬಿಟ್ಟು ಕ್ಯಾಮ್ರಾ ಕಿತ್ಕೊಳ್ಳೋಕೆ ಬರೋ ದೌರ್ಜನ್ಯ ಮಾಡ್ತೀರಾ? ದೌರ್ಜನ್ಯ ಯಾಕೆ ಮಾಡ್ತೀಯಾ? ನೀನು ಕಳ್ಳನಾಗಿದ್ದಕ್ಕೆ ದೌರ್ಜನ್ಯ ಮಾಡೋಕ್ಕೆ ಬರ್ತಿದ್ಯಾ? ನೀನು ಕ್ಲಿಯರ್ ಹ್ಯಾಂಡ್ ಆಗಿದ್ದರೆ, ಪಾರದರ್ಶಕವಾಗಿದ್ದರೆ ಕೊಡ್ತಾ ಇದ್ದೆ ಸುಮ್ಮನೆ. ನೀನು 300 ರೂಪಾಯಿ ಟಿ ಸಿಗೆ 500 ರೂಪಾಯಿ ಟಿ ಸಿ ಕೇಳೋದು, SLC ಮಕ್ಕಳಿಗೆ 1000 ರೂಪಾಯಿ ಟಿ ಸಿ ಕೇಳುವಂಥದ್ದು. ಭಿಕ್ಷೆ ಬೇಡಕ್ಕೆ ಹೋಗ್ಬೋದಲ್ರಿ? ಸಿಗ್ನಲ್ಗಳು ಭಿಕ್ಷೆ ಬೇಡಕ್ಕೆ ಹೋಗ್ರಿ, ಸಿಗುತ್ತೆ 1000 ರೂಪಾಯಿ ನಿಮಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ಗಳು ವಸೂಲಿ ಮಾಡೋದಲ್ಲದೆ ಈ ಥರ ಟಿ ಸಿಗೆ 500 ರೂಪಾಯಿ, 1000 ರೂಪಾಯಿ, 300 ರೂಪಾಯಿ ನಾಚಿಕೆ ಆಗಲ್ಲ ನಿಮಗೆಲ್ಲ? ಮಕ್ಕಳು ದುಡ್ಡು ತಿನ್ನೋದಕ್ಕೆ ಮಧ್ಯಮ ವರ್ಗದವ್ರು ಬರ್ತಾರೆ, ಕೆಳವರ್ಗದವ್ರು ಬರ್ತಾರೆ. ಟಿ ಸಿ ಕೊಡಬೇಕಾದ್ರೂ ಆ ಥರ ಗೋಳ್ಬೇಕಂತೀರ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಿಜವಾಗ್ಲೂ ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ಸೇಮ್ ವಿಷಯ ಇದು. ಮಂತ್ರಿಗಳು ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗತ್ತೆ, ಕೈಗೊಳ್ಳಲೇಬೇಕು. ಇದು ನಾವಂತೂ ಬಿಡಲ್ಲ. ಆ ಸ್ಕೂಲ್ ಏನು ಅನಾಚಾರ ನಡೀತಿದೆ ಗೊತ್ತಿದೆ ನಮಗೆ, ಅದನ್ನ ಹೇಗೆ ಬಯಲಿಗೆ ಹೇಳ್ಬೇಕಂತ ನಮ್ಗೆ ಗೊತ್ತಿದೆ. ಯಾವ ಟ್ರಸ್ಟಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಟ್ರಸ್ಟ್ಗೆ, ಆಡಿಟ್ ಏನಿದೆ ಅದರದ್ದು? ಯಾವ ಟ್ರಸ್ಟ್ ಹೆಸರೇ ಇಲ್ಲ ಸ್ಕೂಲ್ಗೆ. ಸೇಂಟ್ ಮೇರಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದೇ ಮಾತ್ರನಾ? ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸೇಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ಪರಿಶೀಲನೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲಿನ ವ್ಯವಸ್ಥೆ ಮಕ್ಕಳಿಗೆ ಆರೋಗ್ಯಕರವಾಗಿಲ್ಲ, ಅನಾರೋಗ್ಯ ಪೀಡಿತರಾಗುವಂಥ ವ್ಯವಸ್ಥೆ ಇದೆ. ಕೂಡಲೇ ಅಲ್ಲಿನ ಮಕ್ಕಳನ್ನ ಬೇರೆ ಶಾಲೆಗೆ ಶಿಫ್ಟ್ ಮಾಡಬೇಕು. ಆ ಶಾಲೆಯನ್ನು ಸ್ಥಗಿತಗೊಳಿಸಿ ಬೀಗ ಹಾಕುವಂಥ ಕೆಲಸ ಆಗಬೇಕು. ದಯವಿಟ್ಟು ಬನ್ನಿ. ಅಲ್ಲಿ ಕಂಪ್ಯೂಟರ್ ಇಲ್ಲ, ಒಂದು ಕಂಪ್ಯೂಟರ್ ಇಲ್ಲ, ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆ ಇಲ್ಲ. ಏನೂ ಬೇಡ್ರಿ, ಬಂದು 1ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ ABCD ಬರ್ಸ್ಬಿಡಿ ನ್ಯಾಯವಾಗಿ. ಶಿಕ್ಷಣ ಇಲಾಖೆ ಉನ್ನತ ಮಟ್ಟ ಅಧಿಕಾರಿಗಳು ABCD ಬರ್ಸಿ. ಅವ್ರು ಬರೀತಾರ, ಬರೀತಾರ, ಸಿಂಪಲ್ಲಾಗಿ ಬೇಸಿಕ್ನ ಬರ್ಸ್ಬಿಡಿ. ನಾವು ಹೇಳ್ದಂಗೆ ಕೇಳಕ್ಕೆ ರೆಡಿ. ನಾವು ಮುಕ್ತವಾಗಿ ಪರಿಶೀಲನೆ ನಡೆಸಿ ಆ ಶಾಲೆಗೆ ಬೀಗ ಹಾಕಿ ಅಲ್ಲಿರುವಂಥ ಮಕ್ಕಳನ್ನು ಬೇರೆ ಶಾಲೆಗೆ ಸ್ಥಳಾಂತರಗೊಳಿಸ್ವಿ. ಇಲ್ಲದೇ ಇದ್ದರೆ ಇಂಥ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆಗಳಂತೆ ಎಲ್ಲೆಂದ್ರಲ್ಲಿ ಎತ್ಕೋತವೆ. ಮಧ್ಯಮದವರು ಧ್ವನಿ ಎತ್ತಕ್ಕಾಗೋದಿಲ್ಲ. ನಮಗೇನೋ ಅನ್ಯಾಯ ಆಗಿದೆ, ಈ ಮೂಲಕ ಧ್ವನಿ ಎತ್ತಿ ನಿಮಗೆ ಬಹಿರಂಗವಾಗಿ ಪಡಿಸ್ತಾ ಇದ್ದೀವಿ. ದಯವಿಟ್ಟು ಈ ರೀತಿ ಅನ್ಯಾಯ ಆದವರು ನಮ್ಮ ಚಾನಲ್ಗೆ ಮಾಹಿತಿ ಕೊಡಿ, ದಯವಿಟ್ಟು ಅದ್ರ ಪ್ರಸಾರ ಮಾಡ್ತೀವಿ. ಇದರಲ್ಲಿ ಹಿಂದೆ ಮುಂದೆ ಏನೂ ಇಲ್ಲ.